ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟಗೊಂಡಿರುವಂತದ್ದು. ಮೃತದೇಹಗಳನ್ನ ಎಲ್ಎನ್ಜೆಪಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿರುವಂತದ್ದು. ಸ್ಫೋಟದ ತೀವ್ರತೆಗೆ ವಾಹನಗಳೆಲ್ಲವೂ ಕೂಡ ಛಿದ್ರಗೊಂಡಿದೆ. ಕಾರು ಸ್ಫೋಟಕ್ಕೆ 12 ಮಂದಿ ಬಲಿಯಾಗಿರುವಂತಹ ಘಟನೆ ಸಂಭವಿಸಿದೆ. ದೆಹಲಿಯ ಕೆಂಪುಕೋಟೆಯ ಬಳಿ ಕಾರು ಸ್ಫೋಟಗೊಂಡಿರುವಂತದ್ದು. ಮೃತದೇಹಗಳನ್ನ ಎಲ್ಎನ್ಜೆಪಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಸ್ಫೋಟದ ತೀವ್ರತೆಗೆ ಒಂದು ವಾಹನಗಳು ಕೂಡ ಛಿದ್ರಗೊಂಡಿದೆ. 8ಕ್ಕೂ ಹೆಚ್ಚು ವಾಹನಗಳು ಛಿದ್ರವಾಗಿರುವಂತದ್ದು. ಅದಷ್ಟೇ ಅಲ್ಲ, 30 ಮಂದಿ ಗಾಯಗಳಾಗಿರುವಂತಹ ಒಂದು ಶಂಕೆ ಕೂಡ ವ್ಯಕ್ತಪಡಿಸಲಾಗಿದೆ. ಒಂದು ಕಾರು ಸ್ಫೋಟಕ್ಕೆ 12 ಮಂದಿ ಬಲಿಯಾಗಿದ್ದಾರೆ. ಹಾಗೆ ಸಾಕಷ್ಟು ಜನ ಗಾಯಗೊಂಡಿದ್ದಾರೆ. ಅವರೆಲ್ಲರನ್ನ ಕೂಡ ಎಲ್ಎನ್ಜೆಪಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ನವದೆಹಲಿಯ ಒಂದು ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಗೇಟ್ ಬಳಿ ಕಾರು ಸ್ಫೋಟವಾಗಿರುವಂತದ್ದು. ಈ ಘಟನೆಯಿಂದ ಹತ್ತಿರದ ವಾಹನಗಳಿಗೆ ಕೂಡ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಮಾಹಿತಿಯ ಒಂದು ಪ್ರಕಾರ ಈ ಒಂದು ದುರಂತದಲ್ಲಿ 12 ಮಂದಿ ಸಾವನ್ನಪ್ಪಿದ್ದಾರೆ. ಈ ಒಂದು ಸ್ಫೋಟದ ರಭಸಕ್ಕೆ ಮೃತದೇಹಗಳೆಲ್ಲವೂ ಕೂಡ ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದುಬಿಟ್ಟಿದೆ. ಹಾಗೆ ಮೃತದೇಹಗಳನ್ನ, ಗಾಯಗೊಂಡವರನ್ನ ಎಲ್ಲರನ್ನ ಕೂಡ ಎಲ್ಎನ್ಜೆಪಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಇಂದು ಸ್ಫೋಟ ಎಷ್ಟು ತೀವ್ರತೆಯನ್ನ ಹೊಂದಿತ್ತು ಅಂತ ಹೇಳಿದ್ರೆ ಅಲ್ಲಿ ಅಕ್ಕಪಕ್ಕದಲ್ಲಿದ್ದಂತಹ ವಾಹನಗಳೆಲ್ಲವೂ ಕೂಡ ಛಿದ್ರವಾಗ್ಬಿಟ್ಟಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಧಾವಿಸಿ ಬೆಂಕಿಯನ್ನ ಒಂದು ನಂದಿಸುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ರು. ಹಾಗೆ ವಿಷಯ ತಿಳಿತಾ ಇದ್ದಂತೆ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದು ಘಟನೆಗೆ ಕಾರಣ ಏನು ಅನ್ನುವಂಥದ್ದನ್ನ ಪರಿಶೀಲನೆ ನಡೆಸಿದ್ದಾರೆ. ಆ ಒಂದು ಸ್ಫೋಟ ಎಷ್ಟೊಂದು ತೀವ್ರತೆಯನ್ನ ಹೊಂದಿತ್ತು ಅಂತ ಹೇಳಿದ್ರೆ ಅಕ್ಕಪಕ್ಕದಲ್ಲಿದ್ದಂತಹ ವಾಹನಗಳು ಎಲ್ಲವೂ ಕೂಡ ಛಿದ್ರವಾಗ್ಬಿಟ್ಟಿದೆ. ಅಷ್ಟೇ ಅಲ್ಲ, 12 ಮಂದಿಯನ್ನ ಬಲಿ ಕೂಡ ಪಡ್ಕೊಂಡ್ಬಿಟ್ಟಿದೆ. 30ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ಅವರೆಲ್ಲರನ್ನ ಕೂಡ ಎಲ್ಎನ್ಜೆಪಿ ಆಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗಿದೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ನವದೆಹಲಿಯ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಗೇಟ್ ಬಳಿ I-20 ಕಾರು ಸ್ಫೋಟ ಆಗಿರುವಂತದ್ದು. ಈ ಘಟನೆಯಿಂದ ಹತ್ತಿರದಲ್ಲಿದ್ದಂತಹ ವಾಹನಗಳಿಗೂ ಕೂಡ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಆ ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿ ಆಗಿತ್ತು ಅನ್ನುವಂಥದ್ದನ್ನ ಕೂಡ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಇದೀಗ ಬಂದ ಮಾಹಿತಿಯ ಪ್ರಕಾರ ದುರಂತದಲ್ಲಿ 12 ಜನ ಸಾವನ್ನಪ್ಪಿರುವಂಥದ್ದು ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಸ್ಫೋಟದ ರಭಸಕ್ಕೆ ಅಲ್ಲಿನ ಒಂದು ಮೃತದೇಹಗಳು ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದುಬಿಟ್ಟಿದೆ. ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಒಂದು ದುರಂತದಲ್ಲಿ 12 ಜನ ಸಾವನ್ನಪ್ಪಿದ್ದಾರೆ ಎಂದು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಧಾವಿಸಿ ಆ ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೆ ವಿಷಯ ತಿಳಿತಾ ಇದ್ದಂಗೆ ಹಿರಿಯ ಅಧಿಕಾರಿಗಳು ಕೂಡ ಅಲ್ಲಿಗೆ ದೌಡಾಯಿಸಿದ್ರು. ಘಟನೆಗೆ ಕಾರಣ ಏನು, ಯಾರ ಕೈವಾಡ ಇದೆ, ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿರುವಂತಹ ಘಟನೆ ಸಂಭವಿಸಿದೆ, ಇದೆಲ್ಲದರ ಬಗ್ಗೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಘಟನೆ ಸಂಬಂಧ ದೆಹಲಿ ಮಾತ್ರ ಅಲ್ಲ, ಮುಂಬೈನಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. 8ಕ್ಕೂ ಹೆಚ್ಚು ವಾಹನಗಳು ಕೂಡ ಅಲ್ಲಿ ಛಿದ್ರ ಆಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇರಬಹುದು. ಅಲ್ಲಿ ಆ ಒಂದು ತೀವ್ರತೆ ಯಾವ ರೀತಿಯಾಗಿತ್ತು, ಆ ಒಂದು ಸ್ಫೋಟಗೊಂಡಿರುವಂತಹ ತೀವ್ರತೆ ಯಾವ ರೀತಿಯಾಗಿತ್ತು ಅದೆಲ್ಲವನ್ನ ಕೂಡ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಅಕ್ಕಪಕ್ಕದಲ್ಲಿದ್ದಂತಹ ವಾಹನಗಳೆಲ್ಲವೂ ಕೂಡ ಸ್ಫೋಟಗೊಂಡಿದೆ ಅಂತ ಹೇಳಿದ್ರೆ ಛಿದ್ರ ಆಗಿರುವಂತದ್ದು. ಈ ಒಂದು I-20 ಕಾರ್ ಸ್ಫೋಟಗೊಂಡಿರುವಂತದ್ದು, ಅಕ್ಕಪಕ್ಕದಲ್ಲಿರುವಂತಹ ವಾಹನಗಳು ಕೂಡ ಛಿದ್ರ ಆಗಿರುವಂತದ್ದು. ಇದು ನವದೆಹಲಿಯ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಗೇಟ್ ಬಳಿ ಸಂಭವಿಸಿರುವಂತಹ ಸ್ಫೋಟ ಆಗಿದೆ. ಹಾಗಿದ್ರೆ ಇದಕ್ಕೆ ಕಾರಣ ಏನು ಅನ್ನುವಂತಹ ಅನುಮಾನ ಕೂಡ ಸೃಷ್ಟಿಯಾಗ್ಬಿಟ್ಟಿದೆ. ಏನಿರ್ಬೋದು, ಈ ಸ್ಫೋಟ ಯಾರಾದ್ರೂ ಮಾಡಿಸಿರ್ಬೋದಾ, ಉಗ್ರರ ಕೈವಾಡ ಇದೆಯಾ, ಯಾರಾಗಿರ್ಬೋದು, ಏನಾಗಿರ್ಬೋದು, ಇದೆಲ್ಲದರ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ದೆಹಲಿ ಸ್ಫೋಟಕ್ಕೆ ಕಾರಣವಾದಂತಹ ಕಾರು 2019ರ ಪುಲ್ವಾಮಾ ದಾಳಿ ವೇಳೆ ಬಳಕೆಯಾದಂತಹ ಕಾರಿನಂತೆ ಮಾರಾಟವಾಗಿರುವಂತಹ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಈ ಒಂದು ಸ್ಫೋಟಕ್ಕೆ ಕಾರಣವಾದಂತಹ I-20 ಕಾರಿನ ಮೂಲ ಮಾಲೀಕರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಕೂಡ ಪೊಲೀಸರು ಆರಂಭಿಸಿದ್ದಾರೆ.
ಈ ಕಾರು I-20 ಕಾರು ಏನಿದೆಯಲ್ಲ ಅದು ಮೊಹಮ್ಮದ್ ಸಲ್ಮಾನ್ ಹೆಸರಿನಲ್ಲಿ ಹರಿಯಾಣದಲ್ಲಿ ನೋಂದಣಿಯಾಗಿತ್ತು ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ನಂತರ ಸಲ್ಮಾನ್ ಈ ಕಾರನ್ನ ಮೊಹಮ್ಮದ್ ನದೀಮ್ಗೆ ಮಾರಾಟ ಮಾಡಿದ್ದ. ಇದು ಎಲ್ಲಿಂದ ಬಂತು, ಯಾರ ಒಂದು ಹೆಸರಲ್ಲಿ ನೋಂದಣಿಯಾಗಿತ್ತು, ಯಾರಿಗೆ ಮಾರಾಟ ಮಾಡಲಾಗಿದೆ, ಇದೆಲ್ಲದರ ಬಗ್ಗೆ ಒಂದು ಮಾಹಿತಿಯನ್ನ ಕೂಡ ಕಲೆ ಹಾಕಲಾಗ್ತಾ ಇದೆ. ನದೀಮ್ ಅನ್ನುವಂತ ವ್ಯಕ್ತಿ ಈ ಕಾರನ್ನ 1.5 ವರ್ಷದ ಹಿಂದೆ ಫರೀದಾಬಾದ್ ನಲ್ಲಿರುವಂತ ಸೆಕೆಂಡ್ ಹ್ಯಾಂಡ್ ಕಾರ್ ಡೀಲರ್ ದೇವೇಂದ್ರಗೆ ಮಾರಾಟ ಮಾಡಿದ್ದ. ನೋಡಿ ಎಷ್ಟೊಂದು ಸಲ ಇದು ಮಾರಾಟ ಆಗಿದೆ ಅನ್ನುವಂಥದ್ದು ಕೂಡ ನೋಡ್ತಾ ಇರ್ಬೋದು. ಹಾಗೆ ಅನುಮಾನಗಳ ಹುತ್ತ ಇಲ್ಲಿ ಬೆಳೆದುಕೊಳ್ತಾನೆ ಇದೆ ಅಂತಾನೆ ಹೇಳ್ಬೋದು. ಹಾಗೆ ದೇವೇಂದ್ರನ ಬಳಿಯಿಂದ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿರುವಂತಹ ತಾರಿಕ್ ಖಾನ್ ಖರೀದಿಸಿದ್ದ ಅನ್ನುವಂತ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಹಾಗಿದ್ರೆ ಪುಲ್ವಾಮಾ ದಾಳಿ ಮತ್ತೆ ಇದಕ್ಕೇನಾದ್ರೂ ನಂಟು ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿಗ ಎದುರಾಗ್ತಾ ಇದೆ. ದೆಹಲಿ ಸ್ಫೋಟಕ್ಕೆ ಕಾರಣವಾದಂತಹ ಕಾರು 2019ರ ಪುಲ್ವಾಮಾ ದಾಳಿ ವೇಳೆ ಬಳಕೆಯಾದಂತಹ ಕಾರಿನಂತೆ ಕಾಣಿಸ್ತಾ ಇದೆ. ಹಾಗೆ ಅದರ ತರಾನೇ ಮಾರಾಟವಾಗಿರುವಂತಹ ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು. ಇದು ಯಾರ ಹೆಸರಿಗೆ ರಿಜಿಸ್ಟ್ರೇಷನ್ ಆಗಿತ್ತು, ಹಾಗೆ ಇದನ್ನ ಯಾರಿಗೆ ಕೊಡ್ಲಾಗಿತ್ತು, ಮತ್ತೆ ಅಲ್ಲಿಂದ ಅದನ್ನ ಯಾರು ಮಾರಾಟ ಮಾಡಿದ್ರು, ಯಾರು ತಗೊಂಡಿದ್ರು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕಲಾಗ್ತಾ ಇದೆ. ನಕಲಿ ದಾಖಲೆಗಳನ್ನ ಬಳಸಿ ಕಾರು ಹಲವು ಬಾರಿ ಮಾರಾಟವಾಗಿರುವಂತಹ ವಿಚಾರ ಕೂಡ ಪ್ರಾಥಮಿಕವಾಗಿರುವಂತಹ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ದೆಹಲಿಯಲ್ಲಿ 14 ವರ್ಷಗಳ ನಂತರ ಈ ಒಂದು ಸ್ಫೋಟ ಸಂಭವಿಸಿರುವಂತದ್ದು. 2011ರಲ್ಲಿ ದೆಹಲಿ ಹೈಕೋರ್ಟ್ ಮುಂದೆ ಸ್ಫೋಟ ಸಂಭವಿಸಿತ್ತು. ಅದಾದ ಬಳಿಕ ಇಲ್ಲಿಯವರೆಗೂ ಕೂಡ ಅಂತಹ ಒಂದು ಘಟನೆ ಸಂಭವಿಸಿರಲಿಲ್ಲ. ಆದ್ರೆ ನಿನ್ನೆ ಅಂತ ಹೇಳಿದ್ರೆ ನವೆಂಬರ್ 10ರಂದು ಈ ಒಂದು ಸ್ಫೋಟ ಸಂಭವಿಸಿದೆ. 14 ವರ್ಷಗಳ ಬಳಿಕ ಮತ್ತೊಂದು ಈ ಒಂದು ಸ್ಫೋಟ ಸಂಭವಿಸಿರುವಂತದ್ದು ಅಂತಾನೆ ಹೇಳ್ಬೋದು. 14 ವರ್ಷಗಳ ನಂತರ ಈ ಒಂದು ಸ್ಫೋಟ ಸಂಭವಿಸಿದೆ. 2011ರಲ್ಲಿ ದೆಹಲಿಯ ಒಂದು ಹೈಕೋರ್ಟ್ನ ಮುಂದೆ ಸ್ಫೋಟ ಸಂಭವಿಸಿತ್ತು. ಅದಾದ ಬಳಿಕ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿರುವಂತಹ ಸ್ಫೋಟ ನಡೆದಿರಲಿಲ್ಲ. ಆದ್ರೆ ನಿನ್ನೆ 14 ವರ್ಷಗಳ ಬಳಿಕ ನಿನ್ನೆ ಅಂತ ಹೇಳಿದ್ರೆ ನವೆಂಬರ್ 10ನೇ ತಾರೀಕಿನಂದು ಈ ಸ್ಫೋಟ ಸಂಭವಿಸಿದೆ. ಹಾಗಿದ್ರೆ ಈ ಸ್ಫೋಟಕ್ಕೆ ಕಾರಣ ಏನು, ಈ ಕಾರ್ ಯಾರಿಗೆ ಸಂಬಂಧಪಟ್ಟಿರುವಂತದ್ದು, ಯಾರ ಕೈಯಿಂದ ಬಂದಿದೆ, ಯಾರಿದನ್ನ ಕೊಂಡ್ಕೊಂಡಿದ್ದಾರೆ, ಯಾರಿಗೆ ಇದನ್ನ ಸೇಲ್ ಮಾಡಲಾಗಿದೆ, ಎಷ್ಟು ಕೈಗಳು ಇದರಲ್ಲಿ ಕೆಲಸವನ್ನ ಮಾಡ್ತಾ ಇದೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕಲಾಗ್ತಾ ಇದೆ. 14 ವರ್ಷಗಳ ಬಳಿಕ ಈ ರೀತಿಯಾಗಿರುವಂತಹ ಸ್ಫೋಟ ಆಗಿದೆ ಅಂತ ಹೇಳಿದ್ರೆ ಇದಕ್ಕೆ ಮತ್ತೆ ಪುಲ್ವಾಮಾ ದಾಳಿಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಏನಾದ್ರೂ ಲಿಂಕ್ಗಳಿದ್ಯಾ ಅನ್ನುವಂತ ಒಂದು ಅನುಮಾನ ಕೂಡ ಸೃಷ್ಟಿಯಾಗ್ಬಿಟ್ಟಿದೆ. ಒಂದು I-20 ಕಾರಿಗೆ ಹಾಗೆ ಪುಲ್ವಾಮಾ ನಂಟು ಏನಾದ್ರೂ ಇದೆಯಾ ಅನ್ನುವಂತ ಪ್ರಶ್ನೆ ಎದುರಾಗ್ತಾ ಇರುವಂತದ್ದು. ಪುಲ್ವಾಮಾ ದಾಳಿಗೆ ಬಳಸಲಾಗಿದ್ದಂತಹ ಮಾರುತಿ ಸುಜುಕಿ ಎಕೋ ವ್ಯಾನ್ ಅನ್ನ ಮೊದಲು 2011ರಲ್ಲಿ ಖರೀದಿಸಲಾಗಿತ್ತು. ನಂತರ ಈ ಕಾರು 7 ಬಾರಿ ಮಾರಾಟವಾಗಿತ್ತು. ಕೊನೆಯ ಬಾರಿ ಇದು ಅನಂತನಾಗ್ನ ಬಿಸ್ಬೆಹ್ರಾ ನಿವಾಸಿ ಸಜ್ಜದ್ ಭಟ್ ಕೈ ಸೇರಿತ್ತು. ಪುಲ್ವಾಮಾ ದಾಳಿಗೂ 10 ದಿನದ ಮೊದಲು ಸಜ್ಜದ್ ಭಟ್ ಖರೀದಿ ಮಾಡಿದ್ದ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿತ್ತು. ಅದೇ ರೀತಿಯಾಗಿ ಈ ಒಂದು I-20 ಕಾರು ಏನಾದ್ರೂ ಆ ರೀತಿಯಾಗಿರುವಂತಹ ನಂಟನ್ನ ಹೊಂದಿದ್ಯಾ ಅನ್ನುವಂತ ಅನುಮಾನ ಸೃಷ್ಟಿ ಆಗ್ತಾ ಇದೆ. ಇದೆಲ್ಲದನ್ನ ಕೂಡ ಪೊಲೀಸರು ತನಿಖೆಯ ಮೂಲಕ ಬಹಿರಂಗ ಮಾಡಲಿಕ್ಕಿದ್ದಾರೆ. 14 ವರ್ಷಗಳ ಬಳಿಕ ನಿನ್ನೆ ಅಂತ ಹೇಳಿದ್ರೆ ನವೆಂಬರ್ 10ನೇ ತಾರೀಕಿನಂದು ಒಂದು ಸ್ಫೋಟ ಸಂಭವಿಸಿರುವಂತದ್ದು. ದೆಹಲಿಯಲ್ಲಿ ಮೊದಲು ಅಂತ ಹೇಳಿದ್ರೆ 2011ರಲ್ಲಿ ದೆಹಲಿ ಹೈಕೋರ್ಟ್ನ ಮುಂದೆ ಒಂದು ಸ್ಫೋಟ ಸಂಭವಿಸಿತ್ತು. ಆದ್ರೆ ಅದಾದ ಬಳಿಕ 14 ವರ್ಷಗಳ ನಂತರ ಈ ಒಂದು ಸ್ಫೋಟ ಸಂಭವಿಸಿರುವಂತದ್ದು. ಹಾಗಿದ್ರೆ ಇದು ಯಾಕೆ ಈ ರೀತಿಯಾಗಿರುವಂತಹ ಸ್ಫೋಟ ಸಂಭವಿಸಿದೆ, ಈ ಒಂದು ಸ್ಫೋಟಕ್ಕೆ ಕಾರಣ ಏನು, ಪುಲ್ವಾಮಾ ದಾಳಿ ವೇಳೆ ಬಳಕೆಯಾದಂತಹ ಕಾರಿನಂತೆ ಮಾರಾಟವಾಗಿರುವಂತಹ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಈ ಒಂದು ಸ್ಫೋಟಕ್ಕೆ ಕಾರಣವಾದಂತಹ I-20 ಕಾರಿನ ಮೂಲ ಮಾಲೀಕರನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಕೂಡ ಪೊಲೀಸರು ಆರಂಭಿಸಿದ್ದಾರೆ. ಈ ಕಾರು ಮೊದಲು ಮೊಹಮ್ಮದ್ ಸಲ್ಮಾನ್ ಹೆಸರಿನಲ್ಲಿ ಹರಿಯಾಣದಲ್ಲಿ ನೋಂದಣಿಯಾಗಿತ್ತು. ಆದ್ರೆ ನಂತರ ಸಲ್ಮಾನ್ ಈ ಕಾರನ್ನ ಮೊಹಮ್ಮದ್ ನದೀಮ್ಗೆ ಮಾರಾಟ ಮಾಡಿದ್ದ. ನದೀಮ್ ಈ ಕಾರನ್ನ 1.5 ವರ್ಷದ ಹಿಂದೆ ಫರೀದಾಬಾದ್ ನಲ್ಲಿರುವಂತಹ ಸೆಕೆಂಡ್ ಹ್ಯಾಂಡ್ ಕಾರು ಡೀಲರ್ ದೇವೇಂದ್ರಗೆ ಮಾರಾಟ ಮಾಡಿದ್ದ. ದೇವೇಂದ್ರನ ಬಳಿಯಿಂದ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿರುವಂತಹ ತಾರಿಕ್ ಖಾನ್ ಖರೀದಿಸಿದ್ದ ಅನ್ನುವಂತ ವಿಚಾರ ಕೂಡ
ಬೆಳಕಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಪ್ರಾಥಮಿಕ ಹಂತದಲ್ಲಿ ಪೊಲೀಸರು ತನಿಖೆಯನ್ನ ನಡೆಸಿದಾಗ ಈ ರೀತಿಯಾಗಿರುವಂತಹ ಮಾಹಿತಿ ಬೆಳಕಿಗೆ ಬರ್ತಾ ಇದೆ. ಇನ್ನೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಇದಕ್ಕೆಲ್ಲ ಕಾರಣ ಏನು ಅನ್ನುವಂಥದ್ದು, ಯಾರಲ್ಲಿತ್ತು ಈ ಕಾರು, ಯಾಕೆ ಸ್ಫೋಟ ಆಯಿತು, ಯಾರಿಗಿದನ್ನ ಮಾರಾಟ ಮಾಡಲಾಗಿತ್ತು, ಯಾರ ಹೆಸರಲ್ಲಿದೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ದೆಹಲಿಯಲ್ಲಿ ಇದುವರೆಗೂ ಕೂಡ ಅಂತ ಹೇಳಿದ್ರೆ 2011ನೇ ಇಸವಿಯಲ್ಲಿ ಆದಂತಹ ಒಂದು ಸ್ಫೋಟವನ್ನ ಬಿಟ್ರೆ ಅದಾದ ಬಳಿಕ ಯಾವುದೇ ರೀತಿಯಾಗಿರುವಂತಹ ಸ್ಫೋಟ ಆಗಿಲ್ಲ. ಆದ್ರೆ ಇದೀಗ ನಿನ್ನೆ ನವೆಂಬರ್ 10ನೇ ತಾರೀಕಿನಂದು ಈ ರೀತಿಯಾಗಿರುವಂತಹ ಒಂದು i20 ಕಾರು ಸ್ಫೋಟಗೊಂಡಿದೆ. ಇದರಲ್ಲಿ ಅಕ್ಕಪಕ್ಕದಲ್ಲಿದ್ದಂತಹ 8 ಕಾರುಗಳು ಕೂಡ ಛಿದ್ರ ಆಗಿರುವಂಥದ್ದು, 12 ಮಂದಿ ಬಲಿಯಾಗಿರುವಂಥದ್ದು, ಎಲ್ಲವೂ ಕೂಡ ಅನುಮಾನಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಯಾಕೆ ಹೀಗಾಯ್ತು, ಯಾರ ಕೈವಾಡ ಇದರಲ್ಲಿದೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಆ ಮೃತದೇಹಗಳನ್ನ ಹಾಗೆ ಗಾಯಗೊಂಡವರನ್ನೆಲ್ಲರನ್ನ ಕೂಡ LNJP ಆಸ್ಪತ್ರೆಗೆ ಕೂಡ ರವಾನೆ ಮಾಡಲಾಗ್ತಾ ಇದೆ. ಗಾಯಗೊಂಡವರಿಗೆ ಚಿಕಿತ್ಸೆಯನ್ನ ಮುಂದುವರಿಸ್ತಾ ಇದ್ದಾರೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಅಲ್ಲಿನ ಒಂದು ಪರಿಸ್ಥಿತಿ ಯಾವ ರೀತಿ ಆಗ್ಬಿಟ್ಟಿದೆ ಅನ್ನುವಂಥದ್ದು. ಆ ಸ್ಫೋಟಗೊಂಡಿರುವಂತಹ ಪ್ರದೇಶದಲ್ಲಿ ಅಕ್ಕಪಕ್ಕದಲ್ಲಿದ್ದಂತಹ ಕಾರುಗಳು ಕೂಡ ಛಿದ್ರಗೊಂಡಿದೆ ಅಂತ ಹೇಳಿದ್ರೆ ಆ ಸ್ಫೋಟ ಯಾವ ರೀತಿಯಾಗಿತ್ತು, ಎಷ್ಟೊಂದು ತೀವ್ರತೆಯನ್ನ ಹೊಂದಿತ್ತು ಅನ್ನುವಂಥದ್ದು ನಾವು ಈ ದೃಶ್ಯವನ್ನ ನೋಡಿದಾಗಲೇ ಗೊತ್ತಾಗುತ್ತೆ. बॉम्ब ब्लास्ट हुआ है लाल किले के सामने अभी 1 मिनट पहले। एक गाड़ी के अंदर बॉम्ब था, बहुत भयंकर बॉम्ब ब्लास्ट हुआ है। ದೆಹಲಿಯಲ್ಲಿ 14 ವರ್ಷಗಳ ನಂತರ ಎಂದು ಸ್ಫೋಟ ಸಂಭವಿಸಿದೆ. 2011ರಲ್ಲಿ ದೆಹಲಿ ಹೈಕೋರ್ಟ್ ಮುಂದೆ ಸ್ಫೋಟ ಸಂಭವಿಸಿತು. ಅದಾದ ಬಳಿಕ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿರುವಂತಹ ಸ್ಫೋಟ ಸಂಭವಿಸಿರಲಿಲ್ಲ. ಆದ್ರೆ ನಿನ್ನೆ ಅಂತ ಹೇಳಿದ್ರೆ ನವೆಂಬರ್ 10ನೇ ತಾರೀಕಿನಂದು i20 ಕಾರು ಸ್ಫೋಟಗೊಂಡಿರುವಂತಹ ಘಟನೆ ಸಂಭವಿಸಿದೆ. ಕೆಂಪುಕೋಟೆಯ ಬಳಿಯೊಂದು i20 ಕಾರಿನಲ್ಲಿ ಫರೀದಾಬಾದ್ ವೈದ್ಯ ಡಾಕ್ಟರ್ ಉಮರ್ ಯು ನಬಿ ಸುಸೈಡ್ ಬಾಂಬರ್ ಆಗಿ ಕೆಲಸ ಮಾಡಿರುವಂತಹ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ. ಇದರಿಂದಾಗಿ ಒಂದೊಂದೇ ಮಾಹಿತಿಗಳು ಹೊರಬೀಳ್ತಾನೆ ಇದೆ. i20 ಕಾರಿನಲ್ಲಿ ಫರೀದಾಬಾದ್ ವೈದ್ಯ ಡಾಕ್ಟರ್ ಉಮರ್ ಯು ನಬಿ ಸುಸೈಡ್ ಬಾಂಬರ್ ಆಗಿ ಕೆಲಸ ಮಾಡಿರುವಂತಹ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. 2900 kg ಸ್ಫೋಟಕ ಪತ್ತೆಯಾದಂತಹ ಫರೀದಾಬಾದ್ ಮಾಡ್ಯೂಲ್ ಜೊತೆ ಸಂಬಂಧ ಹೊಂದಿದ್ದಂತಹ ಪುಲ್ವಾಮಾ ಮೂಲದ ಉಮರ್ ನಬಿ ಕಾರ್ನಲ್ಲಿ ಇದ್ದಿರಬಹುದು ಎಂಬ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ತನ್ನ ತಂಡದ ಸದಸ್ಯರನ್ನ ಬಂಧಿಸಿದ ವಿಚಾರ ಗೊತ್ತಾಗಿ ನಬಿ ಸೋಮವಾರ ಏಕಾಂಗಿಯಾಗಿ ಈ ಒಂದು ಕೃತ್ಯವನ್ನ ನಡೆಸಿರಬಹುದು ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ತನಿಖಾ ಸಂಸ್ಥೆಗಳು ಎಲ್ಲ ಒಂದು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದೆ. ನಬಿ ಕೂಡ ತಲೆಮರೆಸ್ಕೊಂಡಿದ್ದಾನೆ, ಹಾಗಿದ್ರೆ ಇನ್ನದೇನಾದ್ರೂ ಕೈವಾಡ ಇದೆಯಾ ಅನ್ನುವಂತ ಅನುಮಾನ ಕೂಡ ಇಲ್ಲಿ ವ್ಯಕ್ತ ಆಗ್ತಾ ಇರುವಂತದ್ದು.